Good morning, students. Today, date is 17/5/2021, Monday. My dear friends, we are going to continue the lesson 2, dear. In previous class, we know what was happened there. The king was dismissed the guard, and they wanted to see that whether this man will going to be run away from the jail or not. But this is not the sign of running away from the jail. Okay, let us continue today's here. Let me read the lesson page number 10. ನೋಡ್ರಿ ಅವ ಜೈಲಿಂದ ಹೋಗ್ಲಿಲ್ಲ ಏನಾಗುತ್ತೆ ಇಲ್ಲಿ ನೋಡಿ ಏನಾಗ್ತದೆ. I dare say the friends should not mind, replied the man, but I have nowhere to go. What can I do? You have ruined my character by your sentence, and people will turn their backs on me. ನೋಡೋ ಹೇಳ್ತಾನೆ, ನಾನು ಜೈಲಿಂದ ಹೋಗೋದಿಲ್ಲ. The reason for not going away from the jail is that you people were ruined my character. ನೀವು ನನ್ನ ನಡತೆಯನ್ನ ಹಾಳು ಮಾಡಿದಿರಿ, ಅದಕ್ಕೆ ನಾನು ಹೋಗೋದಿಲ್ಲ ಅಂತ ಆತ ಹೇಳ್ತಾನೆ. ಇದು ಒಂದು ರೀಸನ್ ಅನ್ನ ಕೊಟ್ಟ. ಇನ್ನೊಂದು ಏನಾಗುತ್ತೆ, ಬಿಸೈಡ್ಸ್ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ಇಟ್ ಈಸ್ ನಾಟ್ ಫೇರ್. ನೋಡಿ ಹೇಳ್ತಾನೆ, ನೀವು ನನ್ನನ್ನು ಬಹಳ ಕೆಟ್ಟದಾಗಿ ನೋಡಿಸ್ಕೊಂಡಿರಿ. ಮತ್ತು ನಾನು ಹೋಗಿ ಏನು ಕೆಲಸ ಮಾಡಲಿ, ಜನ ಯಾರು ನನಗೆ ಕೆಲಸ ಕೊಡೋದಿಲ್ಲ, ನನ್ನೊಬ್ಬನ ಕೊಲೆಗಾರ ಅಂತ ಟ್ರೀಟ್ ಮಾಡ್ತಾರೆ. ಟ್ರೀಟ್ ಮಾಡಿದೆ ಯಾರೊಬ್ರು ಕೊಲೆಗಾರನಿಗೆ ನೌಕರಿಯನ್ನ ಕೊಡೋದಿಲ್ಲ. ನನ್ನ ಮುಂದಿನ ಜೀವನ ಹೆಂಗ, ನೀವು ನನ್ನ ಭಾಳ ಕೆಟ್ಟದಾಗಿ ನೋಡ್ಕೊಂಡಿರಿ ಅಂತ ಹೇಳ್ತಾನೆ. ನೋಡಿ ಯಾವ ರೀತಿಯಾಗಿ ಆ ಪ್ರಿನ್ಸ್ ಆಫ್ ಮೊನ್ಯಾಕೋ ಅವನನ್ನ ಕೆಟ್ಟದಾಗಿ ನೋಡ್ಕೊಂಡ. ಹೌ ಡಿಡ್ ಓಕೆ ದ ಪ್ರಿನ್ಸ್ ಆಫ್ ಮೊನ್ಯಾಕೋ ಟ್ರೀಟ್ ಹಿಮ್ ಬ್ಯಾಡ್ಲಿ. ಲುಕ್ ಅಟ್ ಹಿಯರ್ ಹೌ ಇಟ್ ಈಸ್. In the first place, one reason kodtane. What is the first reason is there? When once you sentence me to death, you ought to have executed me, but you did not do it. The one reason is that is one thing I did not complain about that. So what is my case is there? The first case is on me that you have sentenced me to cut my head, but you didn't do it. Have I argued anything else that time? ನೋಡ್ರಿ, ನೀವು ನನ್ನ ತಲೆನ ಶಿರಚ್ಛೇದನ ಮಾಡುವಂತ ಮೊದಲನೇ ಕೇಸನ್ನ ಕೊಟ್ಟಿದ್ರಿ, ತೀರ್ಪನ್ನ ಕೊಟ್ಟಿದ್ರಿ. ನೀವು ನನ್ನ ಕೊಲೆ ಮಾಡಿದ್ರೇನೋ ಮಾಡಲಿಲ್ಲ. ಅದು ನಾನೇನಾದ್ರು ಅದಕ್ಕೆ ಏನಾದ್ರು ಪ್ರತ್ಯುತ್ತರ ಕೊಟ್ಟನ, ಅದ್ರ ಬದಲಾಗಿ ಏನ್ ಮಾಡಿದ್ರಿ, ಯು ಹ್ಯಾವ್ ದಟ್ ಚೇಂಜ್ ದ ಕೇಸ್, ಡೆತ್ ಸೆಂಟೆನ್ಸ್ ಇಂಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಇದೊಂದು ರೀಸನ್ ಕೊಟ್ರು. ಎರಡನೇ ಹಿಂಗೆ of life, and put a guard to bring me my food, but after a time you took him away again and I had to fetch my own food. So you have already appointed me a guard for me. That guard will do all my works. He will bring my food, okay, he will take care of me. But what you people have done, you have dismissed my guard. ನೀವು ನನ್ನ ಗಾರ್ಡನ್ನ ಡಿಸ್ಮಿಸ್ ಮಾಡಿದ್ರಿ. This is not so good sign. So what happened? So you people made me to go myself to the palace kitchen to bring my food. ನಾನೇ ಹೋಗಿ ಅರಮನೆ ಏನಪ್ಪ ಅಂದ್ರೆ ಕಿಚನ್ ಇಂದ ನನ್ನ ಆಹಾರವನ್ನ ತರುವಂಗಾಯಿತು. ಇದು ನೀವು ಮಾಡಿದ ತಪ್ಪಲ್ಲ ಅಂತ ಕೇಳ್ತಾ ನೋಡ್ರಿ, ಎಷ್ಟು ವಿಚಿತ್ರವಾದಂತ ವ್ಯಕ್ತಿ ಇವನು ಅಂತ ಹೇಳಿ. Then I did not complain that time also, but now you actually want me to go away. I can't agree to that. You may do as you like, but I won't go away. Whatever you can do, okay, I will not go away from this jail. So you people have treated me so badly. This is the reason I am not ready to go out from this jail. ಜೈಲಿನ ನಾನು ಏನು ಮಾಡಿದ್ರು ಹೋಗೋದಿಲ್ಲ ಅಂತ ತಿಳ್ಕೊಂಡು ಆ ಕ್ರಿಮಿನಲ್ ಏನು ಮಾಡ್ತಾನೆ, ತನ್ನ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾನೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿರೋದು. ಬಹಳ ಸರಿ ಎನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ವೈ ಡಿಡ್ ದ ಕ್ರಿಮಿನಲ್ ರಿಲೆಕ್ಟೆಂಟ್ ಟು ಗೋ ಅವೇ ಫ್ರಮ್ ದ ಜೈಲ್. ಜೈಲಿಂದ ಕ್ರಿಮಿನಲ್ ಹೋಗ್ಲಿಕ್ಕೆ ಯಾಕೆ ಒಲ್ಲಂತಾನ ಅಂತ ನೀವೆಲ್ಲ ಬರೀಬೇಕು. ಏನು ದ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್
that you people treated me very badly. Then the changes of the cases, a death sentence to life imprisonment for life. Then dismiss the guard to fetching the food. ಈ ಎಲ್ಲ ಅಂಶವನ್ನು ನೀವು ಯಥಾಸ್ಥಿತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ತಿದ್ದೇ ಆಯಿತು ಅಂದ್ರೆ ವಿದ್ಯಾರ್ಥಿಗಳೇ ನಿಮಗೆ ಪೂರ್ಣವಾಗಿ 4 ಅಂಕಗಳು ಇಲ್ಲಿ ದೊರೆಯುತ್ತದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪ್ಯಾರಾಗ್ರಾಫ್ ನೆನಪಿಟ್ಟುಕೊಳ್ಳಿ. ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಬರ್ತದೆ, ಅದರ ಬಗ್ಗೆ ನಾನು ಇವಾಗ ಡಿಸ್ಕಷನ್ ಮಾಡೋಣ. ದೆನ್ ವಾಟ್ ಹ್ಯಾಪನ್ ಹಿಯರ್? ವಾಟ್ ವಾಸ್ ಟು ಬಿ ಡನ್? ಇವಾಗ ಏನ್ ಮಾಡಬಹುದು? The Prince of Monaco, you know that he was in confused. How can I come over this problem? Once more the council was summoned. What course could they adopt? The man would not go. They reflected and considered. The only way to get rid of him was to offer him a pension. ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿ ಒಂದು ಸಭೆಯನ್ನ ಕರೆದು, ಕೈದಿ ಮಾತ್ರ ಜೈಲಿಂದ ಹೋಗ್ಲಿಕ್ಕೆ ಒಲ್ಲಂತ. ದ ಕ್ರಿಮಿನಲ್ ಈಸ್ ನಾಟ್ ರೆಡಿ ಟು ರನ್ ಅವೇ ಫ್ರಮ್ ದ ಜೈಲ್. ದೆನ್ ದಿಸ್ ಈಸ್ ನಾಟ್ ದ ಫೇರ್ ಟು ಕೀಪ್ ದಿಸ್ ಕ್ರಿಮಿನಲ್ ಆಲ್ವೇಸ್ ಇನ್ ದ ಜೈಲ್. ಅವನನ್ನು ಕಾಯಮಾಗಿ ಜೈಲಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾದ್ರೆ ಏನ್ ಮಾಡಬೇಕು? ದ ಕೇಮ್ ಟು ದ ಕನ್ಕ್ಲೂಷನ್ ದಟ್ ಟು ಗಿವ್ ಹಿಮ್ ಅ ಪೆನ್ಷನ್. ಪೆನ್ಷನ್ ಕೊಡೋನು ಅಂತೇಳಿ, ಪಿಂಚಣಿ ಕೊಡೋದು. ಪೆನ್ಷನ್ ಯಾರಿಗೆ ಕೊಡ್ತಾರೆ? ಹೂಮ್ ದೇ ಆಫರ್ ದ ಪೆನ್ಷನ್? ಒನ್ ಹೂ ಇಸ್ ಅ ಗೌರ್ಮೆಂಟ್ ಸರ್ವೆಂಟ್. ಸರ್ಕಾರಿ ಸೇವೆಯಲ್ಲಿ, ಯಾವುದಾದ್ರೂ ಒಂದು ಸೇವೆಯಲ್ಲಿ ಸರ್ಕಾರಿ ವಿಭಾಗದ ಸೇವೆ ಸಲ್ಲಿಸಿದ ವ್ಯಕ್ತಿಗೆ ಪೆನ್ಷನ್ ಕೊಡ್ತಾರೆ. ಆದ್ರೆ ಫಸ್ಟ್ ಟೈಮ್ ಮೊನ್ಯಾಕೋದಲ್ಲಿ ಏನ್ ಮಾಡ್ತಾ ಇರೋದು? ಒಬ್ಬ ಕ್ರಿಮಿನಲ್ಗೆ ಪೆನ್ಷನ್ ಕೊಡ್ತಾರೆ. ಪಿಂಚಣಿಯನ್ನು ಕೊಡ್ಲಿಕ್ಕೆ ವಿಚಾರ ಮಾಡುತ್ತೆ. ನೋಡಿ ಎಂತ ವಿಚಾರಕ್ಕೆ ಬರ್ತಾರೆ. ಸೊ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್. There is nothing else for it, said they. We must get rid of him somehow. The sum fixed was 600 francs, and this was announced to the prisoner. Prisoner ಹೇಳಿದ್ರಾಯ್ತಪ್ಪ, ನಿನಗ 600 ಫ್ರಾಂಕ್ಸ್ ಗಳನ್ನು ನಾವು ನಿನಗ ಪೆನ್ಷನ್ ಆಗಿ ಕೊಡ್ತೇವೆ. ಪ್ರತಿ ವರ್ಷ ಎಷ್ಟು? 600 francs. This is your pension amount. So the prince agreed. Okay, ನಾನು ಅಗ್ರಿ ಆದ್ರೆ ಮೊದಲು ಕೊಟ್ಟು ಕಳಿಸ್ರಿ ಅವನು ಅಂತ ತಿಳ್ಕೊಂಡು ಪ್ರಿನ್ಸ್ ಆಫ್ ಮೊನಾಕೋ ಏನ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ? ಆ ವ್ಯಕ್ತಿಯನ್ನ ಜೈಲಿಂದ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. They are decided to send him by giving pension to that fellow. That what was the sum of the pension is here for yearly 600 francs. ಒಂದು ವರ್ಷಕ್ಕೆ 600 ಫ್ರಾಂಕ್ಸ್ ಗಳನ್ನ ಫಿಕ್ಸ್ ಮಾಡ್ತಾರೆ ಅಮೌಂಟ್. ಅದನ್ನ ಜೈಲರ್ಗೆ ಹೇಳಿದ್ರು, ಸಾರಿ ಪ್ರಿಸನರ್ ಹೇಳ್ತಾರೆ. ವೆಲ್ ಸೈಡ್, ಇದು ಗುಡ್ ಡಿಸಿಷನ್ ಅಂತ. ಇಟ್ಟು ಡಿಸಿಷನ್ ಒಳಗಡೆ ಬೆಸ್ಟ್ ಡಿಸಿಷನ್ ಯಾವುದು? ಟುಡೇಸ್ ಡಿಸಿಷನ್ ಅಂತ ಹೇಳ್ತಾನೆ. ಐ ಡೋಂಟ್ ಮೈಂಡ್, ನನಗೇನು ಅಭಿಪ್ರಾಯ ಇಲ್ಲ, ಏನು ಅಭಿಪ್ರಾಯ. ಓಕೆ, ಹಿ ಇಸ್ ರೆಡಿ. As long as you undertake to pay it regularly, on that condition I am willing to go. ಕಂಪಲ್ಸರಿಯಾಗಿ ನನಗೆ ಇದೇ ದಿನಕ್ಕೆ ನನ್ನ ಅಮೌಂಟ್ ಅನ್ನ ವಾಪಸ್ ಬೇಕು. ಅಕಸ್ಮಾತ್ ನೀವೇನಾದ್ರೂ ನಾನು ದುಡ್ಡು ಕೊಡಕ್ ನೀವು ಮಿಸ್ ಆದ್ರಿ ಅಂದ್ರೆ ಮತ್ತೆ ಬಂದ ಎಲ್ಲಿ ಕೊಡ್ತೀನಿ? ಜೈಲ್ನಾಗ ಕೊಡ್ತೀನಿ. ಬ್ಲಾಕ್ ಮೇಲ್ ಮಾಡಕತ್ರಿ. If you have failed to give me my pension, what I will do? I will come to and sit in this jail. So you have to give me properly my pension every year regularly in this time. ಇದೇ ಟೈಮ್ ರೆಗ್ಯುಲರ್ ಆಗಿ ಪ್ರತಿ ವರ್ಷ ನನಗ ನನ್ನ ಪೆನ್ಷನ್ ಆದಾಯ ಬೇಕು. ಒಂದು ವೇಳೆ ನೀವು ಕೊಡದೆ ಹೋದ್ರೆ ಐ ವಿಲ್ ಕಮ್ ಬ್ಯಾಕ್ ಟು ಜೈಲ್, ಮತ್ತೆ ಜೈಲ್ ವಾಪಸ್ ಬರ್ತೀನಿ ಅನ್ನೋ. ಸೊ ದ ಮ್ಯಾಟರ್ ವಾಸ್ ಸೆಟಲ್. ಆಯ್ತು, ಅಗ್ರಿ ಆಯ್ತು. He received 1/3 of his annuity in advance. ನೋಡ್ರಿ, ಅಡ್ವಾನ್ಸ್ ಇರ್ಸೋಣ ಪೆನ್ಷನ್. 1/3 ನನ್ನ ಪೆನ್ಷನ್ ಅಡ್ವಾನ್ಸ್ ಕೊಡ್ರಿ ಅನ್ನ. ಎಷ್ಟು ಕೊಟ್ಟರು ಹಾಗಾದ್ರೆ? 200 francs. ಎಷ್ಟು ಕೊಡ್ತಾರೆ ಅವನಿಗೆ? 200 francs. What was the 1/3 of annuity of his pension ಅಂತಂದಾಗ 200 francs ಅಂತ ಹೇಳಬೇಕು. And left the king's domains. ಆತನ ಪ್ರದೇಶವನ್ನು ಬಿಟ್ಟು ಆತ ಹೋಗ್ತಾನೆ. It was only a quarter of an hour by rail. ರೈಲಿಂದ ಕೇವಲ ಕ್ವಾರ್ಟರ್ ಆಫ್ ಟೈಮ್ ನಲ್ಲಿ ದೂರದಲ್ಲಿ ಇರ್ತದೆ. ಅಷ್ಟು ದೂರದಲ್ಲಿ ಏನ್ ಮಾಡ್ತಾನಂದ್ರೆ ಆತ ವ್ಯಕ್ತಿ ತನ್ನ ಸೆಟಲ್ಮೆಂಟ್ ಅನ್ನ ಮಾಡ್ಕೊತಾನೆ. ತನ್ನ ಜೀವನ ಏನಪ್ಪಾ ನಿರ್ವಹಣೆಗಾಗಿ ಒಂದು ಪ್ರದೇಶವನ್ನು ಹುಡುಕೊಂಡ. ಕೇವಲ ಒಂದು 15 ನಿಮಿಷ 20 ನಿಮಿಷ ದೂರದಲ್ಲಿರುವಂತ ಆ ರಾಜನ ಸಾಮ್ರಾಜ್ಯದಿಂದ. ಮುಂದೆ he emigrated and settled just across the frontier. Frontier ಅಂತಂದ್ರೆ ಸರಹದ್ದು. ರಾಜನ ಸರಹದ್ದು ಏನು ಮುಗಿತಲ್ಲ ಅದ್ರ ಹತ್ತೆ ಇರ್ತಾನೆ ನೋಡಿ. ರೈಲಿಂದ 15 ಕ್ವಾರ್ಟರ್ ಆಫ್ ಟೈಮ್ಸ್ ಅದು ಸಾಕು, ಅವರ್ ಸಾಕು, ಬಂದಾತ ತನ್ನ ಮನೆಯನ್ನು ತಲುಪ್ತಾನೆ. ಅಷ್ಟು ದೂರದಲ್ಲೇ ಏನ್ ಮಾಡ್ತಾನೆ ಅಂದ್ರೆ ಈತ ಸೆಟಲ್ಮೆಂಟ್ ಆದ. Where he bought a bit of land
ಅದೇ 200 ಫ್ರಾಂಕ್ಸ್ ಏನು ಅಡ್ವಾನ್ಸ್ ತಗೊಂಡಿದ್ದಲ್ಲೋ ಅದರಲ್ಲಿ ಒಂದಿಷ್ಟು ಅಮೌಂಟ್ ಅನ್ನ ಕೊಟ್ಟು ಏನ್ ಮಾಡ್ತಾನೆ, ಒಂದಿಷ್ಟು ಲ್ಯಾಂಡ್ ಅನ್ನ ಆತ ಖರೀದಿಯನ್ನ ಮಾಡ್ಕೊತಾನೆ. ಬಿಟ್ ಆಫ್ ಲ್ಯಾಂಡ್ ಹಿ ಹ್ಯಾಸ್ ಟು ಬಿ ಪರ್ಚೇಸ್. ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್. ನೋಡ್ರಿ ಯಾವ ಜಾಬ್ ಅನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೋ, ಮಾರ್ಕೆಟ್ ಗಾರ್ಡನಿಂಗ್ ಮಾಡಿದ. ತೋಟ ತೆಗೆದುಕೊಂಡ ತೋಟದಲ್ಲಿ ಹೂದೋಟವನ್ನ ಬೆಳಲಿಕ್ಕೆ ಶುರು ಮಾಡ್ತಾ ಹೂಗಳನ್ನು ಬೆಳೆಸೋದು, ಕಾಯಿಪಲ್ಯಗಳನ್ನು ಬೆಳೆಸೋದು, ಈ ರೀತಿ ಆತ ಫಾರ್ಮರ್ ಆಗಿ ಕನ್ವರ್ಟ್ ಆಗ್ತಾನೆ. He got that bit of land and started market gardening. ನೋಡ್ರಿ ಯಾವ ಉದ್ಯೋಗವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಮರ್ಡರ್ ಅಂತ ಕೇಳ್ತಾರೆ. ಆಫ್ಟರ್ ರಿಲೀಸ್ ಫ್ರಮ್ ದ ಜೈಲ್, ಸೊ he started the job is there market gardening. ಮಾರ್ಕೆಟ್ ಗಾರ್ಡನಿಂಗ್ ಅನ್ನ ಮಾಡ್ಲಿಕ್ಕತ್ತ. and now lives comfortable. He lives very comfortable now. He always goes at the proper time to draw his pension. ಅವನಿಗೆ ಬಂದಂತ ಪೆನ್ಷನ್ ಏನಿರ್ತದಲ್ಲೋ, ಪೆನ್ಷನ್ ಕರೆಕ್ಟ್ ಟೈಮ್ ಹೋಗ್ತಿದ್ದ, ತನ್ನ ಪೆನ್ಷನ್ ಅನ್ನ ತೆಗೆದುಕೊಳ್ತದೆ. He'll go to the proper time to that, and that what he takes his pension. Having received it, as soon as he received the pension, he goes to the gaming house. ನೋಡ್ರಿ ಅಲ್ಲಿ ಗೇಮಿಂಗ್ ಟೇಬಲ್ಸ್ ಹೋಗ್ತದ. ಅಲ್ಲೊಂದು ಸ್ವಲ್ಪ ಹೋಗಿ ಇಸ್ಪೆಟ್ ಆಟ ಆಡಿ ಬರ್ತಿದ್ದವನು. ಸ್ಟೇಕ್ಸ್ 2 or 3 francs, ಬರೀ 2 ಅಥವಾ 3 francs ಅಷ್ಟೇ ಖರ್ಚು ಮಾಡವ. What happens here? Sometimes wins, sometimes loses. Then return home, he lives peaceably and well. ಬಹಳ ಆರಾಮವಾಗಿದ್ದ. ಒಂದ್ಸಲ ಗೆಲ್ತಿದ್ದ, ಒಂದ್ಸಲ ಸೋಲ್ತಿದ್ದ. ಅದ್ರ ಬಗ್ಗೆ ಹೊಟ್ಟೆ ವಿಚಾರ ಮಾಡ್ತಾರೆ. ಬರೀ ಎಷ್ಟು ಖರ್ಚು ಮಾಡ್ತಿದ್ರು ಅವನು? 2 to 3 francs ಅಷ್ಟೇ ತಗೊಂಡು ಏನ್ ಮಾಡ್ತಿದ್ದ ಆತ? ಇಸ್ಪೆಟ್ ಆಟ ಆಡ್ತಿದ್ದ. ಆಟ ಆಡಿ ಮತ್ತೆ ವಾಪಸ್ ಏನ್ ಮಾಡ್ತಿದ್ದ, ತನ್ನ ಎಲ್ಲ ಹಣವನ್ನು ಇಟ್ಟುಕೊಂಡು ವಾಪಸ್ ತನ್ನ ಮನೆಗೆ ಬಂದು ಆರಾಮಾಗಿ ಮನೆಯಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ರೀತಿಯಾದಂತ ಜೀವನ ನಿರ್ವಹಣೆ ಯಾರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ? Murder. It is a good thing that he did not commit his crime in a country where they do not grudge expense to cut a man's head off or to keep him in a prison for life. This is a one good thing that he will not commit once again murder. ಮತ್ತೊಮ್ಮೆ ಯಾವುದೇ ರೀತಿಯಾದಂತ ಮರ್ಡರ್ ಅನ್ನ ಆತ ಮಾಡಲಿಲ್ಲ. ಮಾಡಿದ್ದಾಗಿತ್ತಂದ್ರೆ ಮತ್ತೆ ಏನಾಗಿತ್ತು? ಮತ್ತೆ ಅವನನ್ನ ಜೈಲ್ ಕರ್ಕೊಂಡ್ ಬರೋದು, ಮತ್ತೆ ಅವನ ಹೆಡ್ ಕಟ್ ಮಾಡೋಂತ ಪೆನ್ಷನ್ ಕೊಡೋದು, ಮತ್ತೆ ಜೈಲಲ್ಲಿ ಇಡೋದು, ಇದೇ ಪ್ರೊಸೆಸ್ ಏನಾಗ್ತಿತ್ತು. ಒನ್ಸ್ ಅಗೇನ್ ಇಟ್ ಈಸ್ ಕಂಟಿನ್ಯೂ. ಬಟ್ ದ ಗುಡ್ ಸೈನ್ ಇಸ್ ದಟ್ ದ ಫೆಲೋ, the murder who is there, he was not committed any murder in forthcoming days. ಮುಂಬರುವಂತ ದಿನದಲ್ಲಿ ಆ ವ್ಯಕ್ತಿ ಯಾರನ್ನ ಕೊಲೆ ಮಾಡಲಿಲ್ಲ. ಅದೇ ಸಂತೋಷದ ವಿಷಯ. ಈ ರೀತಿಯಾದಂತ ಒಬ್ಬ ಮರ್ಡರು ಕೊಲೆ ಶಿಕ್ಷೆಯನ್ನು ಅನುಭವಿಸುವ ಬದಲಾಗಿ ಏನಪ್ಪಾ ಅಂದ್ರೆ ರಾಜನಿಂದ ಏನಪ್ಪಾ ಅಂದ್ರೆ ಸರಿಯಾದಂತ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆತ ಬಹಳಷ್ಟು ಲಕ್ಸುರಿಯಸ್ ಲೈಫ್ ಅನ್ನ ಆತ ಲೀಡ್ ಮಾಡಲಿಕ್ಕೆ ಕಾರಣ. ದಿಸ್ ಈಸ್ ದ ಟ್ರೂ ಡಿಯರ್. ಹೌ ಈಸ್ ದಟ್? ಹೌ ಇಟ್ ಹ್ಯಾಪನ್ಸ್? ನೋಡ್ರಿ ಎಷ್ಟು ವಿಚಿತ್ರ ಅಲ್ರಿ. ಮರ್ಡರ್ ಮಾಡಿದಂತ ವ್ಯಕ್ತಿ ಐಷಾರಾಮಿ ಜೀವನವನ್ನು ಬದುಕುವ ಹಾಗೆ ಆಗ್ತದೆ. ದಟ್ ದ ಫೇಲ್ಯೂರ್ನೆಸ್ ಆಫ್ ದ ಟೇಕಿಂಗ್ ದ ಪ್ರಾಪರ್ ಡಿಸಿಷನ್. ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಇರುವಾಗ, ಒಳ್ಳೆ ರೀತಿಯಾದಂಥ ವಿಚಾರಗಳಲ್ಲಿ ಬರದೇ ಇರುವಾಗ ಏನಾಯಿತು ಅಂದರೆ ಇಲ್ಲಿ ಒಬ್ಬ ಮರ್ಡರು ಅತ್ಯುತ್ತಮವಾದಂಥ ಬದುಕನ್ನಲ್ಲಿ ಕಲ್ಪಿಸ್ಕೊಳ್ತಾನೆ. ದಿಸ್ ಈಸ್ ಯು ಶುಡ್ ಹ್ಯಾವ್ ಟು ರಿಮೆಂಬರ್. ಹೌ ಡಿಡ್ ದ ಮರ್ಡರ್ ಲೀಡ್ ಅ ಲೈಫ್ ಆಫ್ಟರ್ ರಿಲೀಸ್ ಫ್ರಮ್ ದ ಜೈಲ್? ಜೈಲಿಂದ ರಿಲೀಸ್ ಆದಮೇಲೆ ಮರ್ಡರ್ ಯಾವ ರೀತಿ ಜೀವನವನ್ನು ನಡೆಸಿದಂತ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಅವಾಗ ನೀವು ಹೇಳಬೇಕು, he took 1/3 of the pension and purchased a bit of land, started market gardening, and he lived very peaceable and stayed that 15 quarter of an hour for the king's domain. Then he takes his pension and goes for the gambling house. He plays the roulette, and sometimes he wins money, sometimes loses only 2 to 3 francs, and then lived ever after very peaceable after release from the jail. ಇಷ್ಟು ಬರೀರಿ, ನಿಮಗೆ ಸಂಪೂರ್ಣವಾದ ಅಂಕಗಳು ಇಲ್ಲಿ ಸಿಗ್ತದೆ ವಿದ್ಯಾರ್ಥಿ. ಓಕೆ, ನೆಕ್ಸ್ಟ್ ನಾವು ಒಂದು ಇಲ್ಲಿವರೆಗೆ ಈ ಲೆಸನ್ ಮುಗಿದು ಹೋಗ್ತದೆ. ದೆನ್ ವಿ ಆರ್ ಗೋಯಿಂಗ್ ಟು ಮೂವ್ ದಟ್ ನ್ಯೂ ಪೋಯಮ್ ದಟ್ ಈಸ್ ಆನ್ ಚಿಲ್ಡ್ರನ್ ಟುಮಾರೋ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವು ಒಂದು ನೆಕ್ಸ್ಟ್ ಪೋಯಮನ್ನು ನಾವು ಅಧ್ಯಯನ ಮಾಡೋಣ. ಓಕೆ, ಥ್ಯಾಂಕ್ ಯು.